ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ನಾನು ಆರೋಗ್ಯಕರವಾದ ಮಡಿಕೆ ಕಾಳಿನ ಗ್ರೇವಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ ರೀ, ಮತ್ತು ಒಂದೆರಡು ಟಮಾಟೆನ ಹೆಚ್ಚಿಟ್ಕೊಂಡೇನಿ. ಇದಕ್ಕೆ ಒಣ ಕೊಬ್ಬರಿ ತುರಿ ತೊಗೊಂಡೇನಿ ರೀ ನಾ 1 ಬಟ್ಲ, ಮತ್ತು ಒಣ ಮೆಣ್ಸಿನ್ಕಾಯಿ ತೊಗೊಂಡೇನಿ 1 7, 1 ಸ್ಪೂನ್ ಜೀರಿಗೆ ತೊಗೊಂಡೇನಿ ರೀ, 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೇನಿ. ಈಗ ಸ್ವಲ್ಪ ಎಣ್ಣೆನ ಬಾಳ್ಗೆ ಒಳಗೆ ಹಾಕಿ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಇದು ಒಣ ಕೊಬ್ಬರಿ ತುರಿ ಸ್ವಲ್ಪ ಹುರ್ಕೋತೀನಿ ರೀ ನಾನು. ಇದ್ರ ಜೊತೆನ ಮೆಣಸಿನ್ಕಾಯಿನೂ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ. ಒಂದು 7-8 ತೊಗೊಂಡೇನಿ ನೋಡ್ರಿ ನಾನು ಒಣ ಮೆಣಸಿನ್ಕಾಯಿನ. ಇದ್ರ ಜೊತೆನ ಸ್ವಲ್ಪ ಹುರ್ಕೋತೀನಿ. ಇದಕ್ಕೆ ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಆದ್ರೆ ರುಚಿ ಜಾಸ್ತಿ ಆಗುತ್ತೆ. ಈಗ ಇದು ಸ್ವಲ್ಪ ಆರಿಂದ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ, ಮಸಾಲೆ ಪುಡಿ ಹಾಕಿ ಇದನ್ನು ರುಬ್ಕೊತೀನಿ ರೀ, ಸ್ವಲ್ಪ ನೀರು ಹಾಕಿ. ನೋಡಿರಿ ಈ ಥರ ರುಬ್ಕೊಂಡೇನಿ. ಈಗ ನಾನು ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಾಯಕ್ಕಿಟ್ಟೇನಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ರೀ. ಈರುಳ್ಳಿ ಮತ್ತು ಟಮಾಟೆಯನ್ನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಲಿ. ಈಗ ಇದ್ರ ಜೊತೆನ ನಾನು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡೇನಿ. ಈಗ ನಾನು ಟಮಾಟೆನ ಹಾಕ್ತೀನಿ ರೀ ಇದಕ್ಕೆ. ಒಂದೆರಡು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೀನಿ ಒಗ್ಗರಣೆನ. ನೋಡಿರಿ ಇದಕ್ಕೆ ಈಗ ನಾನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೆ, ಕರಿಬೇವು ಹಾಕೀನಿ. ಇದಕ್ಕೆ ನಾನು 1 ಸ್ಪೂನಷ್ಟು ಬೆಲ್ಲ ಹಾಕೀನಿ. ನೋಡಿರಿ ಈಗ ರುಬ್ಬಿಟ್ಟದ್ದು ಪೇಸ್ಟ್ ಹಾಕಿ. ಈಗ ನೋಡಿರಿ ನಾನು ರುಬ್ಬಿಟ್ಟಿದ್ದೆ ಪೇಸ್ಟ್ ಹಾಕಕತ್ತೀನಿ. ಇದೇ ಜಾರಿಗಿನ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ತೀನಿ ನಾನು. ಅಂದ್ರೆ 1-2-3 ನಿಮಿಷ ಇದು ಚಲೋ ಹೊತ್ನಂಗೆ ಕುದಿಬೇಕು ನೋಡಿರಿ. ಈಗ ಇದಕ್ಕೆ ನಾನು ಮಡಿಕೆ ಕಾಳು ಹಾಕಕತ್ತೀನಿ. ಇದು ರೊಟ್ಟಿ, ಚಪಾತಿ ಎಲ್ಲದಕ್ಕೂ ರುಚಿ ಅನ್ನಿಸ್ತೈತಿ ತಿನ್ನಕ್ಕೆ. ಈಗ ನಾನು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ 1 ಅಥವಾ 2 ಕುಕ್ಕರ್ ಸೀಟಿ ಮಾಡಿಸ್ಕೊತೀನಿ. ಭಾಳ ಮಾಡಿಸ್ಬಾರ್ದು, ಇಲ್ಲತ್ತಂದ್ರೆ ಅದು ಪೂರ್ತಿ ಮೆತ್ತಗಾಗ್ಬಿಡ್ತೈತಿ. 1 ಅಥವಾ 2 ಅಷ್ಟೇ ಮಾಡಿಸ್ಬೇಕು ನೋಡಿರಿ. ಈಗ ಪಲ್ಯ ರೆಡಿ ಆಗೈತಿ. ಈಗ ಮಧ್ಯಾಹ್ನ ಊಟ ಮಾಡ್ತೀವಿ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಗ್ರೇವಿ ಮಾತ್ರ ಭಾಳ ಮಸ್ತಾಗಿತ್ತು. ನಾನು ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.